ಇವತ್ತಿನ ಅರವಾನ್ ಮಂಡಲದ ಸದಸ್ಯತಾ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದ ಬೆಳಗಾವಿ ಜಿಲ್ಲಾ ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ, ಬಸಪ್ಪ ಬಬಲಿ ಅವರೇ, ಮಾಂಕೇಶ್ ಕುರ್ಚಿ ಅವರೇ, ದಾದಾಗೌಡ ಪಾಟೀಲ್ ಅವರೇ, ಮಾಧವ್ ಶೆಟ್ಟಿ ಅವರೇ, ಪ್ರಶಾಂತ್ ಅವರೇ, ಇಲ್ಲಿ ನೆರವೇರಿದಂಥ ಸಮಸ್ತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ ತಮಗೆಲ್ಲ ಅನಂತ ಕೋಟಿ ನಮಸ್ಕಾರ. ಎಲ್ಲರೂ ನಿಮಗೆ ನಾವೆಲ್ಲ ನಿನ್ನೆ ಡಿಸೈಡ್ ಮಾಡ್ತೀವಿ ಅಂದ್ರೆ ಸಭೆ ನಾಳೆ ಮಾಡ್ಕೊಬೇಕಿತ್ತು. ಸುಭಾಷ್ ಪಾಟೀಲ್ ಫೋನ್ ಮಾಡಿದ್ರು ಅಂದ್ರೆ ಬೆಳಗಾವಿ ಮುಗಿದ್ವಿ, ಎಲ್ಲ ಮಂಡಲ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕನ್ನ ಇವತ್ತು ಮಾಡೋಣಂದ್ರು ನಿನ್ನೆ ಎಲ್ಲರಿಗೂ ಫೋನ್ ಮಾಡಿ ಅಚ್ಚುಕಟ್ಟಾಗಿ ಇಷ್ಟೆಲ್ಲ ಜನ ಬಂದಿದ್ರಿ, ಎಲ್ಲರಿಗೂ ತಮ್ಮ ಧನ್ಯವಾದ. ಅದಕ್ಕೆ ಈಗಾಗಲೇ ನಮ್ಮ ದಾದಾಗೌಡ ಪಾಟೀಲ್ರು, ಸುಭಾಷ್ ಪಾಟೀಲ್ ಅವರ ಸದಸ್ಯ ಅಭಿಯಾನ ಹೇಳೋರು ಸೆಪ್ಟೆಂಬರ್ 8 ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡೆಲ್ಲಿಯಲ್ಲಿ ಪ್ರಾರಂಭ ಮಾಡ್ತಾರೋ. ಆಮೇಲೆ ನಮ್ಗೆ ಹೆಚ್ಚು ಕಮ್ಮಿ ಅಕ್ಟೋಬರ್ 25 ಟೈಮ್ ಇರ್ತದೆ ಅಂತ ಹೇಳಿದಾರೆ. ಅದಕ್ಕೆ ತಾವೆಲ್ಲರೂ ಅಂದರೆ ಹೇಳೋರು, ಯಾಕಂದ್ರೆ ಮೊಬೈಲ್ದಾಗ ಮಿಸ್ಕಾಲ್ ಬೇಕಂದ್ರೆ ನಮ್ಗೆ OTP ಬರ್ತೈತಿ. ಫಾರ್ಮ್ ತುಂಬದ ನಿಮ್ಮ ಸ್ವಲ್ಪ ಅಂದರೆ ಕೆಲವು ಮಂದಿಗೆ ಸಮಸ್ಯೆ ಆಗ್ಬೋದು ಅಂದ್ರೆ ಫಿಲಪ್ ಮಾಡೋಕೆ. ಅದಕ್ಕೆ ಅದನ್ನು ಈಗ ಸರಿಯಾಗಿ ಮಾಡ್ಕೊಂಡು ನಮ್ಮ ಬೂತ್ ವೈಸ್ ಯಾವ ಥರ ಮಾಡ್ಕೋಬೇಕು ಅಂದ್ರೆ ಬೂತ್ ವೈಸ್ ಸ್ಟಾರ್ಟ್ ಮಾಡೋಕೆ ದಂಡಾಪುರ ಸ್ಟಾರ್ಟ್ ಆಗಿ ಬೂತಿಂದ ಸ್ಟಾರ್ಟ್ ಆಗಿ ಒಂದೊಂದು ಬೂತ್ಗೆ ಅಂದರೆ ಕೆಲವೊಂದೆಲ್ಲ ಎಜುಕೇಟೆಡ್ ಹುಡುಗೋದು ಅಂದರೆ ಫಾರ್ಮ್ ಇಂಗ್ಲೀಷ್ ಇತ್ತು, ಕನ್ನಡ ಇದ್ರೆ ಅಂದರೆ ಇನ್ನೂ ಈಸಿ ಆಗ್ಬೋದು ಎಲ್ಲರಿಗೂ. ಅದಕ್ಕೆ ಇದು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ಇದೇ ಸುಭಾಷ್ ಪಾಟೀಲ್ ಏನೋ ಒಂದು ಟೈಮ್ನಾಗ ನಾವೆಲ್ಲರೂ ಕೂಡಿ 1 ಲಕ್ಷ ಮೇಲ್ಪಟ್ಟು ನಾವು ಮಾಡಿದ್ವು. ಅದು ಏನ 18 ಅಥವಾ ಯಾವಾಗ ಕರೆಕ್ಟಾಗಿ ಗೊತ್ತಿಲ್ಲ. 1 ಲಕ್ಷ ಮೇಲ್ಪಟ್ಟು ಸದಸ್ಯನ ಅರವಾನ್ ವಿಧಾನಸಭಾ ಕ್ಷೇತ್ರ ಮಾಡಿದ್ದು. ಅದಕ್ಕೆ ಈಗ ಅವ್ರು ಹೇಳಿದಂಗ, ಯಾಕಂದ್ರೆ ನಮ್ಮವರು, ನಮ್ಮ ಪಕ್ಷವರು, ನಮ್ಮ ಸದಸ್ಯರಂತೇಳಿ ಇರಬೇಕಂದ್ರೆ ನಾವು ಇದನ್ನು ಮಾಡಲೇಬೇಕಾಗ್ತದೆ ನೀವೆಲ್ಲರೂ. ಯಾಕಂದ್ರೆ ವಿಶೇಷವಾಗಿ ಮೊನ್ನೆ ಪರಿಹಾರ ಕೊಡೋಕೆ ಲಿಸ್ಟ್ ಬಸ್ಸಿಲ್ಲ, ಬರ್ಸಿ ಚೆಕ್ ಬಸ್ಸಿಲ್ಲ, ಅದು ಬಸ್ಸಿಲ್ಲ, ಅವಾಗ ಊಟು ಮಾತಾಡಿ ಬರ್ಸ್ತಿರಲ್ಲ, ಇದನ್ನ ಮಾಡಿ ಮುಗಿಸ್ತು ನೋಡೋದು ಮಾತಾಡ. ಅದಕ್ಕೆ ನೀವು ಮುಂದೋಳಾರ ಗಾಡಿ ಕೇಳಿದಂಗೆಲ್ಲ ನೋಡಕ್ಕೆ ಅದಕ್ಕೆ ಮತ್ತೆ ಎಲ್ಲ ಮಾಡಬೇಕು. ಮತ್ತೆ ಎಲ್ಲ ಆಮೇಲೆ ಹೋದ್ರಾಗೋದಿಲ್ಲ ಕರೆಕ್ಟಾಗಿ. ಯಾಕೆ ಮೊಬೈಲ್ ಬಂದಾಗ ಹೇಳಿಲ್ಲ ಒಂದು ಮೊಬೈಲ್ 3-4 ಮಂದಿಗೆ ಮಾಡ್ಬೋದು. ಅದಕ್ಕೆ ಮಾಡಿ ನಾವು ಕರೀತೀವಿ. ನಮ್ಮೆಲ್ಲ ಹೋಗಿದ್ದಾಗ ಮಾಡಿ ಅಂದ್ರೆ ಅಟ್ಲೀಸ್ಟ್ ನಮ್ಗೊಂದು 70-80 ಸಾವಿರ ನಾವು ಗುರಿ ಇಟ್ಕೊಂಡ್ರೆ ಒಂದು 70 ಸಾವಿರ ಬರ್ತಂದ್ರೆ ಈ ಟೈಮ್ದಾಗ ನಾವು ಎಷ್ಟು ಜಾಸ್ತಿ ಮಾಡ್ತಾ ಅಷ್ಟು ನಮ್ಮ ಅಂದ್ರೆ ರಾಜ್ಯ ಮಟ್ಟದಲ್ಲಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಹೆಸರು ಉಳಿತೈತೆ. ಅಂದ್ರೆ ಇಂಥ ಟೈಮಲ್ಲೂ ಅರವಾನ್ ವಿಧಾನಸಭಾ ಕ್ಷೇತ್ರದ ಇಷ್ಟು ಅಂದ್ರೆ ಸಂಖ್ಯೆ ಮೆಂಬರ್ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ನಾವೆಲ್ಲರೂ ಕರೆಕ್ಟಾಗಿ ಮತ್ತು ನಮ್ಗೆ ಏನಾದ್ರು ಸಮಸ್ಯೆ ಅಂತಂದ್ರೆ NSSನಿಂದ ಕೋಆರ್ಡಿನೇಷನ್ ಒಂದು ಟೀಮು ಮಾಡ್ಕೋಬೇಕಾರೆ ಇಲ್ಲಿದ ಹುಡುಗರು ನಮ್ಮಂದ್ರೆ ಇಲ್ಲೆಲ್ಲ ಹುಡುಗರು ಇವ್ರು ಇರ್ತಾರೋ, ಇನ್ನೂ ಕೆಲವೊಂದು ಕಾಲ್ ಗಂಟೆದಾಗ ಕೆಲಸ ಮಾಡೋರ್ತಾರೋ ನಮ್ಮಲ್ಲೇನ ಅವರಿಗೆಲ್ಲ ಹೆಂಗೆ ತುಂಬಬೇಕಂತೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವಂದ್ರೆ ಅಕ್ಟೋಬರ್ 25 ಅರವಾನ್ ವಿಧಾನಸಭಾ ಕ್ಷೇತ್ರ ಹೆಚ್ಚಿನ ಸದಸ್ಯನ ಕರ್ನಾಟಕ ರಾಜ್ಯ ಹೊಂದಬೇಕಂತ ನನ್ನ ಆಸೆ ಐತಿ. ದಯಮಾಡಿ ಎಲ್ಲ ಮಾಡಬೇಕಂತ ತಮ್ಮಲ್ಲಿ ಕೆಳಕಡೆಯಿಂದ ವಿನಂತಿ ಮಾಡ್ಕೊತೇನೆ. ಯಾಕಂದ್ರೆ ಮಾಡಿ, ಯಾಕಂದ್ರೆ ನಾವು ಹೇಗಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನೀವೆಲ್ಲ ನೋಡಾಕತ್ತೀರಿ. ಈಗ ಅಂದ್ರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇದ್ದಾಗ ಹೆಂಗಿತ್ತು, ಈಗ ಹೆಂಗಾಗೈತಿ ನಿಮ್ಮ ನೋಡಾಕ್ತೀರಿ. ಯಾಕಂದ್ರೆ ಯಾವುದೇ ಪರಿಹಾರ, ಯಾವುದೇ ಕೆಲಸ, ಯಾವುದೂ ಬರವಲ್ಲ ಅನುದಾನ ಸರ್ಕಾರದಿಂದ. ಎಷ್ಟು ಅಂದ್ರೆ ಅವ್ರ ಪಕ್ಷದ ಶಾಸಕರನ್ನು ಪ್ರಯತ್ನ ಮಾಡಿದ್ರು ಆಗಿಲ್ಲ. ಮೊದಲು ಉದಾಹರಣೆ ನಮ್ಮ ಸರ್ಕಾರದ ಯಡಿಯೂರಪ್ಪ ಎಲ್ಲರೂ ಬೇಡ ಅಂದ್ರು 5 ಲಕ್ಷ ರೂಪಾಯಿ ಮನಿ ಮಾಡಿದ್ರು, ಎಲ್ಲ ಬೇಡ ಪರಿಹಾರ. ಈಗ ಇವರು 1,25,000 ಕೊಡ್ತಾರೆ. ಅಂದ್ರೆ ಇಲ್ಲೇ ವ್ಯತ್ಯಾಸ ನೋಡಿ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತಂದ್ರೆ ಯಾವುದೋ ಬೆಳೆ ಪರಿಹಾರ ಇರ್ಬೋದು, ಮನೆಗಳು ಅದನ್ನ ನಿರಾವರಿ ಕೊಟ್ಟು ಬಿಡ್ತಿದ್ರಲ್ಲ. ಅಂದ್ರೆ ನಮ್ಮ ಜನ ಅದರ ಅವ್ರಿಗೆ ಅನುಕೂಲ ಆಗುತ್ತೆ. ಈ ಸರ್ಕಾರ ಭಾಳ ಕಷ್ಟ ಆಗ್ತಿದೆ. ಆದರೂ ಎಷ್ಟಾದ ಸಾಧ್ಯ ಅಭಿವೃದ್ಧಿ ಮಾಡೋಕ್ಕಾಗಿ ನಮ್ಮ ಕ್ಷೇತ್ರ ಮಾಡೋಣ. ಅದ್ರ ಜೊತೆಗೆ ಅಭಿವೃದ್ಧಿಗೆ ಪಾರ್ಟಿ ಸಂಘಟನೆ ಭಾಳ ಮುಖ್ಯ ಇದೆ. ಯಾಕಂದ್ರೆ ನಾವು ಸಂಘಟನೆ ಗಟ್ಟಿಯಾಗಿದ್ರೆ ನಮ್ಮ ಯಾವುದೂ ಚುನಾವಣೆ ಯಾರೂ ಸೋಲ್ಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾವೆ. ಈ ಸದಸ್ಯರ ಅಭಿಯಾನ ಮಾಡೋದ್ರಿಂದ ನಿಮಗೂ ಅನುಕೂಲ ಆಗ್ತದೆ ಅದೆಲ್ಲ. ಯಾಕಂದ್ರೆ ಇಲೆಕ್ಷನ್ ಇಲ್ಲ ಮತ್ತೊಬ್ಬರಿಗೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಿಜೆಪಿ ಸದಸ್ಯರ ಅಭಿಯಾನ ಮಾಡಿ ನಮ್ಮ ಕ್ಷೇತ್ರ ನಂಬರ್ 1 ತರಬೇಕಂತ ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ವಿನಂತಿ ಮಾಡ್ಕೊಂಡು ನಾವೆಲ್ಲರೂ ಮುಂದಿನ ದಿನ ಬಂದಾಗ ಇದೆಲ್ಲ ಸದಸ್ಯ ಅಭಿಯಾನ ಮುಗಿದ ನಂತರ ಅಕ್ಟೋಬರ್ ನವೆಂಬರ್ದಾಗ ಅರವಾನ್ ಕ್ಷೇತ್ರ ದೊಡ್ಡ ಪ್ರಮಾಣದಲ್ಲಿ ಪಕ್ಷಗಳ ಸಭೆ ಮಾಡೋದಂತ. ಯಾಕಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬೇಕಾದ ಚುನಾವಣೆ ಬರ್ಬೋದು. ಅದಕ್ಕೆ ನಾವು ತಯಾರಿ ಈಗ ಇರಬೇಕಾಗ್ತದೆ. ಅದಕ್ಕೆ ಹೆಚ್ಚಿನ ಸಂಘಟನೆ ಒತ್ತು ಎಲ್ಲರೂ ಕೂಡಿಸುವಂಥ ಕೆಲಸ ನಿಮ್ಮಲ್ಲಿ ಮಾಡಬೇಕು. ಯಾಕಂದ್ರೆ ಅಲ್ಲೇ ಯಾರ ವ್ಯತ್ಯಾಸ ಅಸಮಾಧಾನ ಇದ್ರು ಬಿಟ್ಟು ಹೋಗಿದ್ರು ಕರ್ಕೊಂಡು ಕೂಡಿಸಿ ಜೋಡಿಸಿ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತೈತೆ.
ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಶಕ್ತಿ ಬಂದರೆ ನಮಗೂ ಹೆಚ್ಚಿನ ಶಕ್ತಿ ಬರ್ತಿದೆ. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡೋದು ಹೇಳುತ್ತಾ ಇವತ್ತಿನ ಸಮಾರಂಭದಲ್ಲಿ ತಾವೆಲ್ಲ ಬಂದು ಈ ಸಮಾರಂಭ ಯಶಸ್ವಿಗೊಳಿಸೋದಕ್ಕಾಗಿ ತಮಗೆಲ್ಲರೂ ಮತ್ತೊಂದು ಸಲ ಅನಂತ ಕೋಟಿ ಧನ್ಯವಾದ ಹೇಳಿ ನಾನು